ಇಲ್ಲ ಸರ್, ಬಟ್ ಐ ಹ್ಯಾವ್ ಟು ಸೇ ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ ಇಂದ ಅದಷ್ಟು ನಮ್ಗೆ ಆತರ ಒಂದು ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋ ಅವಕಾಶ ಸಿಕ್ಕಿರಲ್ಲ. ಸೊ ನಮ್ಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಅಂಡ್ ಆಲ್ಸೋ ಅಂದ್ರೆ ಇಡೀ ಟೀಮ್ ರಿಷಬ್ ಸರ್ ಇಂದ ಹಿಡಿದು ನಮ್ ಪ್ರೊಡಕ್ಷನ್ ಅವರು, ಕೇಟರಿಂಗ್ ನವರು, ಲೈಟ್ ಆಫೀಸರ್ಸ್, ಜಿಮ್ಮಿ ಎಲ್ಲ ಎತ್ಕೊಂಡು ಅವ್ರು ಟ್ರೆಕ್ ಮಾಡ್ತಿದಾರಲ್ಲ 1 hour ಕೆಳಗಡೆ ಕಾಡಲ್ಲಿ. ಅದೇ ಹೊತ್ಕೊಂಡ್ ಬರ್ಬೇಕು. ನಮ್ಗೆ ಅಟ್ಲೀಸ್ಟ್ ಅಸಿಸ್ಟೆಂಟ್ಸ್ ಇರ್ತಾರೆ, ಅಂದ್ರೆ ಹೆಲ್ಪ್ ಮಾಡೋರು ಇರ್ತಾರೆ. ಸೊ ಅಂದ್ರೆ ಆ ಟೀಮ್ ಸ್ಪಿರಿಟ್ ಅಂತೂ ಅದ್ರ ಬಗ್ಗೆ ಹೇಳಲೇಬೇಕು. ಯಾವಾಗಲೂ ಕಡಿಮೆ ಆಗಬಾರ್ದಲ್ಲ. ಅದು ನಿಮ್ಗೆ 4 ದಿವಸ ಎಲ್ರಿಗೂ ಇರುತ್ತೆ, 5ನೇ ದಿವಸ ಸ್ಟಾರ್ಟ್ ಆಗುತ್ತೆ. ಒಂದ್ ದಿವಸ ಶುರು ಮಾಡೋದು ದೊಡ್ಡ ವಿಷಯನೇ ಅಲ್ಲ ಅದು. ಎಲ್ಲ ನುಗ್ಗಿ ಏನೋ ಹೊಡೆದಾಡ್ಬಿಡೋಣ ಅಂತ. ನಿಮ್ಗೆ ಸ್ವಲ್ಪ ನಿಧಾನಕ್ಕೆ ಊರುಗಳು ಹೇಳಕ್ ಶುರು ಆಗತ್ತೆ, ಕಾಲ್ಗಳು ಲೇಟ್ ಆಗತ್ತೆ, ಮಂಡಿ ಹೊಡಿಯುತ್ತೆ, ಏನೋ ಚುಚ್ಚುತ್ತೆ, ಕೀರುತ್ತೆ, ಏನೋ ಆಗಕ್ ಶುರು ಆಗತ್ತೆ. ಸೊ ಆ ಫಾರೆಸ್ಟ್ ಒಳಗಡೆ ಹೋಗ್ತಾ 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 ಎವ್ರಿ ಡೇ ನಿಮ್ಗೆ ಒಂಥರ ಹೊರಗಡೆ ವರ್ಡ್ ಕನೆಕ್ಷನ್ ಇರಲ್ಲ. ನಿಮ್ಮ ಕೆಲವು ಅಭ್ಯಾಸಗಳಿರುತ್ತೆ. ಇಡೀ ದಿವಸ ಫೋನ್ ನೋಡೋಂಥದ್ದು, ನೆಟ್ವರ್ಕ್ ಇಲ್ಲ ಅಲ್ಲಿ, ನೀವೇನ್ ನೋಡಕ್ಕಾಗಲ್ಲ. ನಿಮ್ ಒಂದ್ ವಿಡಿಯೋ ಮಾಡ್ಕೊಂಡು ಕಲ್ಲಿಂದಂಗೆ ಇಟ್ಸ್ ಯೂಸ್ಲೆಸ್. ಎಷ್ಟಂತ ನೋಡ್ತೀವಿ, ಏನಂತ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೇಕು ನೀವು ಅಷ್ಟೇ. ಸೊ ಅಲ್ಲಿಗೆ ಬಂದಾಗ ಅದು ತುಂಬಾ ಇದಿತ್ತು. ಆಮೇಲೆ ನೀವು 250 ದಿವಸ, ಆ ಒಂದು ಇಡೀ 1.5 ವರ್ಷ, ಅಂಡ್ ಅದ್ರ ಜೊತೆಗೆ ಪ್ರೀ ಪ್ರೊಡಕ್ಷನ್, ಇದ್ರ ಜೊತೆಗೆ ಸೆಟ್ ಆಗ್ತಿದ್ದಂತಹ ಕೆಲವು ಕಾರ್ಮಿಕರು, ಕಾರ್ಪೆಂಟರ್ಸ್, ಪೇಂಟರ್ಸ್, ಮೌಲ್ಡರ್ಸ್, ಇವ್ರುಗಳದ್ದೆಲ್ಲ ಆಲ್ಮೋಸ್ಟ್ 2 years ಮೇಲೆ. ಕೋ ರೈಟರ್ಸ್ ನಂದು, ನಮ್ಮ ಫ್ಯಾಮಿಲಿದು, ಪ್ರಗತಿ, ನಾವು ಅರವಿಂದ್, ಇವ್ರದೆಲ್ಲ 3 years ಜರ್ನಿ, ಅಂದ್ರೆ 5 years ಲೆಕ್ಕಾಚಾರ ಫಸ್ಟ್ ಪಾರ್ಟಿನೆಲ್ಲ ಸೇರ್ಕೊಂಡ್ರೆ. ಸೊ ಅದ್ರ ಒಳಗಡೆ ನೀವು ಮುಳುಗೋಗ್ಬಿಟ್ಟಿರ್ತೀವಲ್ವಾ. ಸೊ ಆಗ ರೆಗ್ಯುಲರ್ ಆಗಿ ಫಿಲ್ಮ್ ಅಲ್ಲಿ ಕೆಲಸ ಮಾಡೋರು ಅಥವಾ ಈ ತರ ಫಿಲ್ಮ್ ಬಂದು ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅವ್ರಿಗೆ ಆ ಕೆಲ್ಸದ್ ಬೇಕಲ್ಲ, ಅವ್ರಿಗೆ ಏನ್ ದುಡಿತಾರೆ, ಬೇರೆ ಫಿಲ್ಮ್ ದುಡಿಯೋದೇ ದುಡಿತಿರ್ತಾರೆ. ಸೊ ನೀವು ಅದೇ ಸಂಬಳ ತಗೊಂಡು ನೀವು ಅದೇ ಕಾಲ್ ಶೀಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಎಫರ್ಟ್ ಬೇಕಲ್ಲ. ಓನ್ಲಿ ಬಿಕಾಸ್ ಅದೊಂದು ನನಗೆ ಅದು ಯಾವತ್ತು ಖುಷಿ ಅಂದ್ರೆ ಇಡೀ ಟೀಮ್ಗೆ ನನ್ನ ಮೇಲೆ ಒಂದು ವಿಚಿತ್ರ ಪ್ರೀತಿ, ನನ್ನ ಮೇಲೆ ಒಂದು ಏನೋ ಒಂದು ಅವ್ರಿಗೊಂದು ಎಮೋಷನ್ಸ್ ಹಂಗಿದ್ದೀರಿ ನೀವು. ಸೊ ನಾನು ಯಾವಾಗ್ಲೂ ನನ್ನೊಂದು ಬೆನ್ನಿಗೆ ನಿಂತ್ಕೊಂಡ್ಬಿಡ್ತಾರೆ ಅವರು. ಲೈಟ್ ಹುಡುಗರು, ಪ್ರೊಡಕ್ಷನ್ ಹುಡುಗರು, ಕಾಸ್ಟ್ಯೂಮ್ ಹುಡುಗರು, ಆರ್ಟ್ ಹುಡುಗರು, ಎಲ್ಲರೂ. ಇಂಥವ್ರು ಇಲ್ಲ ಅಂತಿಲ್ಲ. ಕ್ಯಾಮ್ರಾ ಹುಡುಗರಾಗ್ಲಿ, ಏನೇ ಪ್ರಾಬ್ಲಮ್ ಆಗ್ಲಿ, ಏನೇ ಆಗ್ಲಿ ಅವ್ರು ಇದಾರೆ. ನಾನ್ ಬೈತಾನೆ ಇರ್ತೀನಿ, ನಾನು ಏನೋ ಕೂಗಾಡ್ತಿರ್ತೀನಿ, ಕೆಟ್ಟದ ಬೈತಿರ್ತೀವಿ ಆ ಶೂಟಿಂಗ್ ಇದರಲ್ಲಿ. ಬಟ್ ಅವ್ರಿಗೆ ಗೊತ್ತು, ಅವ್ರಿಗೆ ವಿದಿನ್ ನೋ ಟೈಮ್ ಹೋಗ್ಬಿಟ್ಟು ಈಗ ಏನಲ್ಲ ಅಂತ ಅನ್ಕೊಂಡು ಒಂದ್ ಹೆಗಲ ಮೇಲೆ ಕೈ ಹಾಕೊಂಡ್ರೆ ಅವ್ರಿಗೆ ಅದೇ ಖುಷಿ. ಅವ್ರ ಕೆಲ್ಸದ ಜೋಶೇ ಬೇರೆ. ಮಗ ಏನೋ ಮಾಡಕ್ಕಾಗಲ್ವಾ ಅಂತಂದ್ರೆ ಆ ಲೆಕ್ಕಾಚಾರ ಬೇರೆ. ಬೈದ್ರು ಏನ್ ಮಾಡಿದ್ರು ಅವ್ರ ಸ್ಪಿರಿಟ್ ಒಂದ್ ದಿವ್ಸನು ಡೌನ್ ಆಗ್ಲಿಲ್ಲ. ಹಂಗಾಗಿ ಈ ಮಳೆ, ಗಾಳಿ, ಬಿಸಿಲು, ಸೊ ಇವತ್ತಿಗೂ ನನಗೆ ಎಲ್ಲ ಈ ಕಾಲಲ್ಲೆಲ್ಲ ಇದಾಗಿ ಟ್ಯಾನ್ ಆಗಿರೋದ್ರಲ್ಲಿ ಹೋಗೇ ಇಲ್ಲ. ಆ ಪಾರ್ಟಿ ಬಿಸಿಲು, ಎಕ್ಸ್ಟ್ರೀಮ್ ಮಳೆ, ಎಕ್ಸ್ಟ್ರೀಮ್ ಚಳಿ, ಕಂಟಿನ್ಯೂಸ್ ನೈಟ್ ಶೂಟ್ಸ್. ಒಂದ್ 25 ದಿನ ನೈಟ್ ಶೂಟ್, ಒಂದ್ ಕಂಟಿನ್ಯೂಸ್ ಸ್ಟ್ರೆಚ್ ಮಾಡಿದ್ವಿ ಒಂದ್ ಸೀಕ್ವೆನ್ಸ್ಗೆ.